ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ನಡುವೆ ಫೈಟ್ ಜೋರಾಗಿದೆ. ಈ ಹಿಂದೆ ನಿಮಗೂ ಸಂಘಕ್ಕೂ ಏನ್ ಸಂಬಂಧ ಅಂತ ಕೇಸರಿ ಪಾಳ್ಯಕ್ಕೆ ಪರಿವಾರ ಕ್ಲಾಸ್ ತೆಗೆದುಕೊಂಡಿತ್ತು. ಆದ್ರೆ ಈಗ ಇದೇ ವಿಚಾರದಲ್ಲಿ ಮತ್ತೊಂದು ಪಾಠ ಮಾಡಿದೆ. ಆರ್ಎಸ್ಎಸ್ ವಿಚಾರದಲ್ಲಿ ಬಿಜೆಪಿ ನಿಲುವು ಹೇಗಿರಬೇಕು, ಯಾರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದನ್ನ ಬಿಜೆಪಿ ಟೀಮ್ಗೆ ಪಾಠ ಮಾಡಲಾಗಿದೆ. ಕೇಸರಿ ಪಡೆಗೆ ಸಂಘ ಪರಿವಾರ ನಾಯಕರ ಪಾಠ. ಕಾಂಗ್ರೆಸ್ ನಾಯಕರ ಮಾತಿಗೆ ಮನ್ನಣೆ ನೀಡಬೇಡಿ, ಪ್ರಿಯಾಂಕ್ ಇಲಾಖೆ ಟಾರ್ಗೆಟ್ ಮಾಡಿ ಎಂದು ಕ್ಲಾಸ್. ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ರಾಜ್ಯದೆಲ್ಲೆಡೆ ಪಥಸಂಚಲನ ಕುರಿತಾಗಿ ದೊಡ್ಡ ಚರ್ಚೆಯೇ ಹುಟ್ಟಿದೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವಾರ್, ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಫೈಟ್ ಚಾಲ್ತಿಯಲ್ಲಿದೆ. ಕಾಂಗ್ರೆಸ್ ಸಚಿವರು ಆರ್ಎಸ್ಎಸ್ ಮೇಲೆ ಅಟ್ಯಾಕ್ ಮಾಡಿದ ಪರಿಣಾಮ ಸಂಘವನ್ನ ಸಮರ್ಥಿಸಿಕೊಳ್ಳುವುದೇ ಬಿಜೆಪಿ ನಾಯಕರಿಗೆ ದೊಡ್ಡ ಕೆಲಸವಾಗಿತ್ತು. ಹೀಗೆ ಆರ್ಎಸ್ಎಸ್ ಮುಖಂಡರು ಸುಮ್ಮನಿದ್ರು, ಸಮರ್ಥಿಸಿಕೊಳ್ಳುವ ಭರದಲ್ಲಿ ಬಿಜೆಪಿ ನಾಯಕರು ಕೆಲವೆಡೆ ಕಾಂಗ್ರೆಸ್ಗೆ ಆಹಾರವಾಗುವ ರೀತಿಯಲ್ಲಿ ಮಾತನಾಡಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡರಿಗೆ ಪಕ್ಷದ ನಿಲುವನ್ನ ಹೇಗೆ ಸಮರ್ಥಿಸಿಕೊಳ್ಳಬೇಕು ಎಂಬ ಬಗ್ಗೆ ಇಂದು ಆರ್ಎಸ್ಎಸ್ ಮುಖಂಡರೇ ತರಬೇತಿ ರೀತಿಯಲ್ಲಿ ವರ್ಕ್ಶಾಪ್ ನಡೆಸಿದ್ದಾರೆ. ಇವತ್ತು ನಾವು ಸೇರಿರ್ತಕ್ಕಂಥದ್ದು ಪ್ರತಿ ಬಾರಿನೂ ಕೂಡ ಸೇರ್ತೇವೆ. 6 ತಿಂಗಳು 8 ತಿಂಗಳ ಬಾರಿ ಸೇರಿ ರಾಜಕೀಯದ ಆಗು ಹೋಗುಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೇವೆ. ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ತೇವೆ. ಸಂಘದ ಹಿರಿಯರು ಈ ವಿಚಾರದಲ್ಲಿ ಮಾತಾಡ್ತಕ್ಕಂಥದ್ದಾಗಲಿ ಅದೇ ಪ್ರಶ್ನೆನೇ ಅಲ್ಲ. ಈ ಮಧ್ಯೆ ಆರ್ಎಸ್ಎಸ್ ಕುರಿತಾದ ವಿಚಾರಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿ ಯಾವುದೇ ಸಚಿವರ ಮಾತುಗಳಿಗೆ ಮಹತ್ವ ಕೊಡದಂತೆ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ನಿರ್ದೇಶನ ನೀಡಿದೆ. ಇದರ ಬದಲಾಗಿ ಪ್ರಿಯಾಂಕ್ ಖರ್ಗೆ ನಿರ್ವಹಿಸುತ್ತಿರುವ ಇಲಾಖೆಗಳಲ್ಲಿನ ಲೋಪದೋಷಗಳ ಬಗ್ಗೆ ಮೊದಲು ಹುಡುಕಿ, ನಂತರ ಅದನ್ನ ಜನರ ಮುಂದೆ ತಂದು ಆ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವಂತೆ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಸೂಚನೆ ನೀಡಿದೆ. ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರಗಳು ಇಲ್ಲ. ಅವರು ಫಸ್ಟು ಅವ್ರಿಗೆ ಅವ್ರ ಪ್ರಶ್ನೆಗಳನ್ನು ಹಾಕ್ಕೊಳ್ಳಿ, ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನು ಹಾಕೊಳ್ಳಿ. ಅವ್ರ ಪಾರ್ಟಿದೆ ಯಜ್ಞ ಬಿದ್ದಿರೋವಾಗ, ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿರೋರ್ಗ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ಕೆ ಹೋಗ್ಬೇಡಿ. ಫಸ್ಟು ನಿಮ್ಮ ಪಾರ್ಟಿ ಯಜ್ಞ ಬಿದ್ದಿರೋದನ್ನ ಫಸ್ಟು ನೋಡಿ, ಕೊಳೆತು ನಾರ್ತಾ ಇದೆ, ಅದು ಬಿಟ್ಬಿಟ್ಟು ಬೇರೆದ್ರ ಕಡೆ ಗಮನ ಹರಿಸ್ಬೇಡಿ. ಅವರ ಯಾವುದೇ ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಇಲ್ಲ. ಇಂದಿನ ಕಾರ್ಯಾಗಾರದಲ್ಲಿ ಆರ್ಎಸ್ಎಸ್ ಮುಖಂಡರಾದ ರಘುನಂದನ್, ನಾ ತಿಪ್ಪೇಸ್ವಾಮಿ ಅವರಿಂದ ಕೆಲ ನೀತಿ ಪಾಠ ನಡೆಯಿತು. ಜೊತೆಗೆ ಮಾತನಾಡುವ ಭರದಲ್ಲಿ ಮಾಡುವ ಎಡವಟ್ಟಿನ ಬಗ್ಗೆ ಗಮನ ಹರಿಸಬೇಕು, ಮಾತನಾಡಿ ಪೇಚಿಗೆ ಸಿಲುಕದಂತೆ ಮಾತು ಇರಬೇಕು ಎಂದು ಪಾಠ ಮಾಡಿದ್ರು. ಅತ್ತ ಯಾದಗಿರಿಯಲ್ಲಿ ಪಥಸಂಚಲನ ವಿಚಾರವಾಗಿ ಹಗ್ಗ ಜಗ್ಗಾಟ ಶುರುವಾಗಿತ್ತು. ಇದರ ನಡುವೆ ಇದೀಗ ನಾಳೆ ಪಥಸಂಚಲನಕ್ಕೆ 10ಕ್ಕೂ ಹೆಚ್ಚು ಷರತ್ತುಗಳನ್ನು ವಿಧಿಸುವ ಮೂಲಕ ಜಿಲ್ಲಾಡಳಿತ ಅನುಮತಿ ನೀಡಿದ್ದು, ನಗರದಾದ್ಯಂತ ಬಿಗಿ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಆರ್ಎಸ್ಎಸ್ ಕುರಿತಾದ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ. ಆದರೆ ಸಂಘವನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ಕೆಲವು ಬಿಜೆಪಿ ನಾಯಕರು ಮಾತಿನ ತೂಕ ತಪ್ಪಿದ ಕಾರಣ ಈಗ ಆರ್ಎಸ್ಎಸ್ ಮುಖಂಡರು ಬಿಜೆಪಿ ನಾಯಕರಿಗೆ ಪಾಠ ಮಾಡಿದ್ದಾರೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.